ಒಳ್ಳೆ ಹಾಲ್ ತರ ಕಾಣ್ತಿದೆ ಮರ ಅಲ್ಲ. ನದಿ ಸಮುದ್ರವನ್ನ ಸೇರುವಂತಹ ಜಾಗ. ಸರಿ ಸರಿ ಸರಿ, ನೀನು ಆರಾಮ ಹಾಲು ಇನ್ಸ್ಕೊಂಬಾರೈತಿ. ಬೆಳಿಗ್ಗೆ 5 ಲೀಟರ್, ಸಾಯಂಕಾಲ 5 ಲೀಟರ್. ಇದೆಲ್ಲ ಮೊಳಕೆ ಕಾಣಿಸ್ತಾ ಇದೆ. ಮೊಳಕೆ ಮಾಡಿ ಹಾಕ್ತೀರಾ? ನನ್ನ ರೈನ್ ಕವರನ್ನು ಹಾಕೊಂಡಿದ್ದೀನಿ. ನಮ್ಮ ದೇವರು ಪ್ರಸಾದ ಹೆಂಗಿದೆ? ನಮಸ್ಕಾರ ಪ್ರಜೆಗಳೇ, ನೀವೇ ನೋಡ್ತಿದ್ದೀರಾ ಭಾರತ. ಈ ಭಾರತದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ, ಅದು ದುಡ್ಡಿಲ್ದೆ. ಸ್ನೇಹಿತರೆ, ನಾನು 2023ರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ, ಶ್ರಮ, ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗಿರಲಿ. ಭಾರತದ ಹಿಚ್ ಹೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಪ್ರಜೆಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತರೂ ಹಿಂಗದೀನಿ ನೋಡ್ರಿ. ಇವತ್ತು ನಾನಿರೋದು ಕರ್ನಾಟಕದ ಕೋಟದಲ್ಲಿ. ನಾವು ಬೀಚ್ ನೋಡಕ್ಕೆ ಹೊಂಟಿವಿ. ಸಾಮಾನ್ಯವಾಗಿ ಬೀಚ್ ಏನು ಸ್ಪೆಷಲ್ ಅಲ್ಲ, ಆದರೆ ನಮಗೆ ಒಂದಿಷ್ಟು ವಿಷಯಗಳು ಗೊತ್ತಿರಲ್ಲ. ಸೊ ಗೊತ್ತಿರೋದ ವಿಷಯಗಳನ್ನು ಗೊತ್ತು ಮಾಡಿಕೊಳ್ಳುವ ಸಂದರ್ಭ ಬಂದಂತಾಗಿದೆ. ಅದಕ್ಕಾಗಿ ನಾವು ನಮ್ಮ ಕುಚಿಕ್ಕು ದೇವರ ಜೊತೆ ಹೋಗ್ತಾ ಇದ್ದೀವಿ. ಕೋಟದಲ್ಲಿರುವಂತಹ ಸ್ಟ್ರೀಟ್ ರೋಡ್, ಇಲ್ಲಿರುವಂತಹ ಕಾರುಗಳು ಪ್ರಜೆಗಳೇ, ನಮ್ಮ ದೇವು ಅವರ ಕಾಲಲ್ಲಿ ಒಂದು ರಿದಮ್ ಹುಟ್ಟುತ್ತಾ ಇದೆ. ಆ ರಿದಮ್ನ ನೀವು ಕೇಳಲೇಬೇಕು. ನಿನ್ನೆ ಕೋಟದಲ್ಲಿ ಸಂತೆ ಇತ್ತು ನೋಡಿ. ಸಂತೆ ಎಲ್ಲ ಮುಗಿದ ಮೇಲೆ ಈ ಥರ ಕಾಣ್ತಾ ಇದೆ ವಾತಾವರಣ. ಆ್ಯಕ್ಚುಲಿ ಸಂತೆದ ಒಂದು ಶಾರ್ಟ್ ನಿಮಗೆ ಆಗಬೇಕಿತ್ತು. ನಾನು ನಿನ್ನೆ ಗೋಪುರ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಸಂತೆದು ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಥರ ನಾವೀಗ ಹೋಗ್ತಾ ಇರೋದು ಕರಾವಳಿ ರೋಡ, ಕೋಟದಲ್ಲಿದ್ದೀವಿ. ಸದ್ಯಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ನಾನು ಕೋಟಾದಲ್ಲಿದ್ದೀನಿ. ಈಗ ಬೆಂಗಳೂರಲ್ಲಿದ್ದೆ, ಚರಕ ಮಾಡ್ತಾ ಇದ್ದೀನಿ. ಚರಕ ವರ್ಕ್ಶಾಪನ್ನು ಹೇಳ್ಕೊಡೋದು. ಚರಕ ಅಂದರೆ ಇವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ. ನೂಲು ತೆಗಿಯೋದು ಗಾಂಧೀಜಿಯವರು ಮೊದಲಿಗೆ ಮಾಡ್ತಾಯಿದ್ರು. ಸ್ವಾತಂತ್ರ್ಯದಲ್ಲಿ ಅದು ತುಂಬ ಒಂದು ಒಳ್ಳೆ ಮುಖ್ಯವಾದ ಘಟ್ಟ. ಅದರಿಂದ ನಾವು ಬಟ್ಟೆನ ನಾವು ಮಾಡ್ಕೋಬೇಕು ಅನ್ನೋದು. ಸೊ ಅದನ್ನ ಇವಾಗ ಮಕ್ಕಳಿಗೆ ಹೇಳ್ಕೊಡೋದು, ವರ್ಕ್ಶಾಪ್ಗಳನ್ನ ಮಾಡ್ತಾಯಿದ್ದೀನಿ. ಅದಾದ ನಂತರ ಒಂದು ತೋಟದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಜಾಗದಲ್ಲಿ ಎಲ್ಲ ಇರುತ್ತೆ. ನಮ್ಮ ಆಹಾರನ ನಾವೇ ಬೆಳ್ಕೊಳ್ಳೋದು ನಮಗೆ ಗೊತ್ತಿರಲ್ಲ. ಮೊದಲಿಗೆ ನಾವು ನಮ್ಮ ಆಹಾರನ ನಾವು ಬೆಳ್ಕೋಬೇಕು, ನಮ್ಮ ಊಟದನ್ನು ನಾವು ಬೆಳ್ಕೋಬೇಕು ಅನ್ನೋ ಕಾನ್ಸೆಪ್ಟಿಂದ ಸಂಗಮದಿಂದ ಶುರುವಾಗಿದ್ದು ಅದು ಬೆಂಗಳೂರವರೆಗೂ ರೀಚ್ ಆಗಿದೆ. ಹಾಗೆ ಇಲ್ಲಿಂದ ಕೋಟಾಗೆ ಬಂದಿದ್ದು ವಿಷಯ ಅಂದರೆ ನಮ್ಮ ಗುರುಗಳು, ಸ್ನೇಹಿತರು, ಆಪ್ತರು ಪುನೀತಣ್ಣ ಬಂದರು ಅಂದಿದ್ರು. ಅದಕ್ಕೆ ಎಲ್ಲರೂ ಸೇರಿಕೊಂಡು ಅಲ್ಲಿ ಸ್ವಲ್ಪ ಏನೇನೋ ಕೆಲಸ ಮಾಡ್ತಾಯಿದ್ದೀವಿ. ಅಣಬೆ ಬೆಳೀತಾ ಇದ್ದೀವಿ. ಆಮೇಲೆ ಈ ಮೇಳಗಳಿಗೆ ಹೋಗಿ ಅವರ ಮೂವಿ ಪ್ರಮೋಷನ್ನು ಮತ್ತು ಐಸ್ ಕ್ರೀಮ್ ಈ ಥರದ್ದೆಲ್ಲ ಏನೋ ಮಾಡ್ತಾಯಿದ್ದೀವಿ. ಕೆಲಸಗಳು ನಡೀತಾ ಇದೆ. ಇವನು ಹೇಳೋದಷ್ಟೇನು ವಿಶೇಷತೆ ಇಲ್ಲ, ಇಷ್ಟೇ ವಿಶೇಷತೆ. ದೇವು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ಅಂದರೆ ಅವರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಅನಿಸಿದರೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರ ಇನ್ಸ್ಟಾ ID ಹಾಕಿದ್ದೀನಿ, ಫಾಲೋ ಮಾಡಿ, ಅವ್ರಿಗೆ ಮೆಸೇಜ್ ಮಾಡಿ. ನಿಮಗೆ ಅವ್ರ ಬಗ್ಗೆ ಇನ್ನೂ ಅಷ್ಟು ಡೀಟೇಲ್ ಆಗಿ ಹೇಳ್ತಾರೆ. ಯಾಕೆ ನೀವು ಅವ್ರ ಬಗ್ಗೆ ಕೇಳಬೇಕು ಅಂದರೆ, ನಾನು ಹೇಳಿದಾಗೆ ಆ ವ್ಯಕ್ತಿ ಸ್ವಲ್ಪ ಸ್ಪೆಷಲ್ ಆಗಿದೆ, ಅದಕ್ಕೋಸ್ಕರ. ಹೆಬ್ಬುಲಿಕಟ್ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ನನ್ನ ಹೆಸರು ಲಕ್ಷ್ಮೀ ನಾರಾಯಣ ಅಂತೇಳಿ. ಲಕ್ಷ್ಮೀ ನಾರಾಯಣ. ಎಲ್ಲಿಂದ ತಾವು? ನಾವು ರಾಯಚೂರು ಜಿಲ್ಲೆ ತುಂಗಭದ್ರಲ್ಲಿಂದ. ಓಕೆ. ಹೆಬ್ಬುಲಿಕಟ್ ಚಿತ್ರದಲ್ಲಿ ನಿಮ್ಮ ವರ್ಕ್ ಏನು ಮಾಡಿದ್ದೀರಾ? ನೀವೇನು ಮಾಡಿದ್ದೀರಾ? ನಮ್ದು ಬಂದ್ಬಿಟ್ಟು AD ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿರೋದು ನಾನು ಅದರಲ್ಲಿ. ಓಕೆ. ಅದೇ ರೀತಿಯಾಗಿ ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಹೌದಾ? ಸರಿ, ಹಂಗಂದ್ರೆ ಈಗ ಹೆಬ್ಬುಲಿಕಟ್ ಸಿನಿಮಾ ಬರ್ತಾ ಇದೆ. ಸೊ ಆ ಹೆಬ್ಬುಲಿಕಟ್ ಸಿನಿಮಾನ ನಮ್ಮ ಜನತೆ ಯಾಕೆ ನೋಡಬೇಕು? ಯಾಕೆಂದ್ರೆ ಈ ಜನರೇಷನ್ ಅಲ್ಲಿ ಭೇದ ಭಾವ ಅನ್ನೋದು ತುಂಬಾ ಆಗಿದೆ. ಸೊ ಭೇದ ಭಾವನ ಇದ್ರೂ ಕೂಡ ನಾವು ಹಿಂದೂಗಳನ್ನ ಪಟ್ಟಲ್ಲಿ ಎಲ್ಲರೂ ಒಂದೇ ಇರ್ಬೇಕು ಅಂತ ಒಂದು ಕಾರಣಕ್ಕಾಗಿ ಆ ಹೆಬ್ಬುಲಿಕಟ್ ಚಿತ್ರದ ವಿಶೇಷತೆ ಏನು? ನಮ್ಮ ಹೆಬ್ಬುಲಿಕಟ್ ವಿಶೇಷತೆ ಅಂತಂದ್ರೆ ಎಲ್ಲಾರ ತರ ನಾವು ಸಿನಿಮಾನ ಕಷ್ಟಪಟ್ಟು ತೆಗೆದಿದ್ದೇವೆ. ಸೊ ಪ್ರೇಕ್ಷಕರೆಲ್ಲ ಬಂದು ನಮ್ಮನ್ನು ಆದರಿಸುತ್ತಾರೆ ಎಂದು ನಾವು ಮನಸ್ಫೂರ್ತಿಯಾಗಿ ಕೇಳಿಕೊಳ್ತಿದ್ದೇವೆ. ಸೊ ದಯವಿಟ್ಟು ತಾವೆಲ್ಲರೂ ಬಂದು ಜುಲೈ 4ಕ್ಕೆ ತಾವೆಲ್ಲರೂ ಥಿಯೇಟರ್ಗೆ ಬನ್ನಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಹೊಸ ಕಲಾವಿದರು ಬಂದಿದ್ದಾರೆ, ಅವರಿಗೂ ಪ್ರೋತ್ಸಾಹ ಕೊಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ.
ಹೆಬ್ಬುಲಿಕಟ್ ಅನ್ನುವಂಥ ಉತ್ತರ ಕರ್ನಾಟಕದ ಒಂದು ಚಿತ್ರ. ಅದು ಒಂದು ಜಾತಿಯ ವಿಷಯವಾಗಿ ತುಳಿಯಲ್ಪಟ್ಟಂತಹ ಒಬ್ಬ ಹುಡುಗನ ಕತೆ. ಆ ಹುಡುಗನ ಕತೆ ಬರೀ ಅವನ ಕತೆ ಆಗದೆ ಇಡೀ ಕರ್ನಾಟಕದ ಕತೆ ಆಗಿದೆ. ಅದನ್ನು ನೀವು ನೋಡಲೇಬೇಕು. ಯಾವ ಕಾರಣಕ್ಕೆ ಅಂದರೆ ಒಂದು ಧರ್ಮ ಅಥವಾ ಒಂದು ಜಾತಿಯವನ ವಿಷಯ ಎಲ್ಲರಿಗೂ ಸಂಬಂಧಪಡುವಂಥ ವಿಷಯ. ಅಲ್ಲಿ ಸಮಾಜ ಅಂದರೆ ನಾವೆಲ್ಲರೂ ಕೂಡ. ಸೊ ಹಂಗಾಗಿ ಆ ಸಮಾಜದಲ್ಲಿ ಆಗ್ತಿರುವಂಥ ಅನ್ಯಾಯದ ಕುರಿತು ಆಗಿರುವಂಥ ಸಿನಿಮಾ ನೀವು ನೋಡಿದ್ರೆ ಅದರಿಂದ ಇನ್ನಷ್ಟು ಆ ಥರದ ಆಗುವಂಥ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಅನ್ನುವಂಥ ಒಂದು ನಂಬಿಕೆಯಿಂದ ಅವರು ಸಿನಿಮಾ ಮಾಡಿದ್ದಾರೆ. ಸೊ ಸಾಧ್ಯವಾದಷ್ಟು ಜನ ಜುಲೈ 4ಕ್ಕೆ ಅವರ ಸಿನಿಮಾನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀವಿ. ನಿಮಗೆ ಒಂದು ವಿಸ್ಮಯಕಾರಿಯಾದಂಥ ಜಾಗವನ್ನು ತೋರಿಸಲಿದ್ದೇನೆ ಸ್ನೇಹಿತರೆ. ನೋಡಿ 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 ಓ ಏನಂದರೆ ಮನೆ ಅದು ಇರ್ತಾರೆ ಆರಾಮ್ ಬರೀ ಸಮುದ್ರ ನೋಡ್ಕೊಂಡೆ ಜೀವನ ಮಾಡ್ಬಿಡ್ಬೋದಪ್ಪ. ಅಲ್ಲಿ ಏನು ಮಾಡ ಇದು ಸಮುದ್ರ ಮಾರಪ್ಪ. ಹಿಂಗು ಅಲೆಗಳ ರಭಸ. ಪ್ರಜೆಗಳೇ, ನಮ್ಮ ದೇವು ಅವರು ಈ ಕಡಲಲ್ಲಿ ಅಂದರೆ ಈ ಸಮುದ್ರದಲ್ಲಿ ಏನೋ ಆರಿಸ್ತಾ ಇದ್ದಾರೆ. ತೋರಿಸ್ರಿ ಏನದು? ಏನೋ ಅಲ್ಲ, ಕಪ್ಪು ಚಿಪ್ಪನ್ನ ಆರಿಸ್ತಾ ಇದ್ದಾರೆ. ಅವ್ನು ಯಾಕೆ ಆರಿಸ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ದೇವು, ನೀವು ಅದರಿಂದ ಏನು ಮಾಡ್ತೀರ ಅನ್ನೋದನ್ನು ವಾಪಸ್ ನನಗೆ ಇನ್ಫಾರ್ಮ್ ಮಾಡಬೇಕು. ಅದನ್ನು ನಾನು ನಮ್ಮ ವ್ಯೂವರ್ಸ್ಗೆ ಯೂಟ್ಯೂಬಲ್ಲಿ ಅವತ್ತು ಹಾಕಿ ತೋರಿಸ್ತೀನಿ. ಖಂಡಿತ ನೀವು ಯಾವತ್ತು ಅದನ್ನು ಮಾಡ್ತೀರಾ ಅವತ್ತು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅದನ್ನು. ಸೊ ಅವರು ಆರ್ಟ್ನ ಪರ್ಪಸ್ಗೋಸ್ಕರ ತೊಗೊಳ್ತಾ ಇದ್ದಾರಂತೆ. ಇಲ್ಲಿ ನೋಡಿ, ಈ ಥರದ್ದು ಏನಾದರೂ ಸ್ವಲ್ಪ ಯೂನಿಕ್ ಆಗಿ ಬೇರೆ ಬೇರೆ ಥರ ಏನಾದರೂ ಸ್ಪೆಷಲ್ ಅನಿಸಿದ್ರೆ ತೊಗೊಂಡಿದ್ದಾರೆ. ಅವುಗಳಿಂದ ಏನಾದರೂ ಮಾಡಿದ್ರು ಅಂದರೆ ಫಸ್ಟು ನಮ್ಮ ವ್ಯೂವರ್ಸ್ಗೆ ತಲುಪಿಸ್ಬೇಕು ನೀವು. ಫಸ್ಟು ವ್ಯೂವರ್ಸ್. ಸ್ನೇಹಿತರೆ, ನದಿ ಸಮುದ್ರವನ್ನು ಸೇರುವಂತಹ ಜಾಗ. ನೀವು ಹಾಡು ಕೇಳಿದ್ದೀರಾ ಅನಿಸುತ್ತೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು. ಕಡಲ ನೀರಿನೋಳು ಕರಗಬಹುದೇ ನಾನು. ಉಸಿರಾಟದ ಸದ್ದು ಕೆಡಿಸುತ್ತಿದೆ ನನ್ನ ಧ್ಯಾನ. ನಾ ಸೋಲುವ ಮೊದಲೇ ಒಣಗಿರುವೆ ನನ್ನ ಪ್ರಾಣ. ದೂರ ಹೋಗದಿರುವ ಭಯವಾಗಿದೆ. ಹೀಗೂ ಇರಬಹುದೇ ನಂಗೂ ಕಾಣದೆ. ಪ್ರಜೆಗಳೇ, ಈಗ ಮಧ್ಯಾಹ್ನದ ಊಟ ಮಾಡುವ ಸಮಯ. ಈಗ ನಾವು ಊಟ ಮಾಡುವುದು ಎಲ್ಲಿ ಅಂದರೆ, ಎಲ್ಲೆಲ್ಲಿ ವಿಶೇಷವಾದ ದಿನಗಳಿರ್ತಾವೋ ಆ ವಿಶೇಷವಾದ ದಿನಗಳಿಗೆ ನಾವು ಕೂಡ ಭಾಗವಹಿಸ್ತೀವಿ. ಅಂದರೆ ಮದುವೆ, ನಾಮಕರಣ,
ಹಬ್ಬಗಳು, ಜಾತ್ರೆಗಳು, ವಿಶೇಷವಾದ ದಿನಗಳು, ಅಂತಹ ಸಂದರ್ಭಗಳಲ್ಲಿ ನಾವು ಅಲ್ಲಿ ಹೋಗಿ ಭಾಗವಹಿಸಿ ಊಟವನ್ನು ಮಾಡಿ ಬರ್ತೇವೆ. ಸೊ ನಾವು ಚಪ್ಪಲಿ ಬಿಡಾಕತ್ತೀನಿ ಇವಾಗ. ನೋಡ್ರಿ, ಒಂದು ಚಪ್ಪಲಿ ಇಲ್ಲಿ ಬಿಡ್ತೀನಿ. ಸರಿ, ಒಂದು ಚಪ್ಪಲಿ ಇಲ್ಲಿ ಬಿಡ್ತೀನಿ. ತೊಗೊಂಡೋಗಲ್ಲ, ಹೆಂಗೆ ತೊಗೊಂಡೋಗ್ತೀನಿ ನಾನು ನೋಡ್ತೀನಿ. ಏನು ಮಾಡಿದ್ರಿ, 2,000 ರೂಪಾಯಿ ಚಪ್ಪಲಿ ಕೊಟ್ಟಿರ್ತೀವಿ, ಮತ್ತು ಕಳ್ಕೊಂಡ್ರೆ ಮತ್ತೆ ಮೊದಲ ವಿತೌಟ್ ಮಿನಿ ಟ್ರಾವೆಲಿಂಗ್ಗೆ ನೀರನ್ನು ಮಿತವಾಗಿ ಬಳಸಿ ಅನ್ನೋದು ಡಿಸ್ಕಸ್ ಮಾಡೋದು. ಸೊ ಅನ್ನಪ್ರಸಾದಕ್ಕಾಗಿ ಕೂಪನ್ ಪಡ್ಕೊಳ್ಬೇಕು, ಅಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲಿದೆ ನೋಡಿ. ಊಟದ ವ್ಯವಸ್ಥೆ ಇದೆ ನಿಮಗಾಗಿ. ಫೋಟೋ ತೆಗಿದ್ಯಾ? ಅನ್ನ ಬೇಕಾ? ಮಜ್ಜಿಗೆ ಭಾರಿ ರುಚಿ ಇದೆ ಮಾರ್ರೆ. ನಾನು ಒಬ್ಬರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡಬೇಕಿದೆ. ಏನಂದರೆ ವಿಷಯ, ದೇವಸ್ಥಾನದ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗಿದ್ದೆ. ಇಲ್ಲೊಬ್ರು ಕಳ್ಳರು ಚಪ್ಪಲಿ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಏನಿಲ್ಲ, ತುಂಬ ಸಿಂಪಲ್ಲು. ಅಲ್ಲಿ ಜೇನ್ ಇದೆ, ಹೆಬ್ಜೇನು. ನಾವು ಓದಲೆಲ್ಲ ಬರೀ ಜೇನ್ದೇ ಶೂಟ್ ಮಾಡೋಣ ಬರಾಗಿದೆ ನಂದು. ಹೆಬ್ಜೇನ್ ಇದೆ, ಆ ಹೆಬ್ಜೇನನ್ನು ನೋಡೋಕೆ ಹೋಗ್ತಾ ಇದ್ದಾರೆ ಆ ಲೆವೆಲ್ಗೆ. ಇಷ್ಟು ತನಕ ನೋಡಿದ್ರೆ ಈ ಕಾಣ್ತವ್ರಿಗೆ ಹಿಂಗೆಂತ ಮಾಡೋದಿಲ್ಲ, ಎದುರ್ತಿ ಮಾರ. ನಾ ಹೋಗ್ದೆ ಬಿಡಿ. ಸರಿ ಸರಿ ಸರಿ, ನೀನು ಆರಾಮ್ ಹಾಲು ಇಳಿಸ್ಕೊ ಮಾರೈತಿ. ನಾನು ಹೋಗ್ತೀನಿ. ಪಾಪ ಅಮ್ಮ ಹಾಲು ಇಳ್ತಾ ಇದ್ದಾರೆ, ಅದು ಕ್ಯಾಮ್ರಾ ನೋಡಿ ಅನಿಸ್ತಾ ಇದೆ. ಜರ್ಸಿ ಎಷ್ಟು ವರ್ಷದಮ್ಮ? ಎಷ್ಟು ವರ್ಷದ್ದು? ಹಾಂ ಹಾಂ, ಜರ್ಸಿ ಅಲ್ಲ? ಎಷ್ಟು ಲೀಟ್ರ್ ಕೊಡುತ್ತೆ? ಬೆಳಿಗ್ಗೆ ಸಾಯಂಕಾಲ ಸೇರಿಸಿಯಾ? ಹಾಂ ಹಾಂ, ಬೆಳಿಗ್ಗೆ 5 ಲೀಟ್ರ್, ಸಾಯಂಕಾಲ 5 ಲೀಟ್ರ್. ಹಾಂ ಹಾಂ, ನೋಡಿದ್ರಲ್ಲ, ಜರ್ಸಿ ನಮ್ಮ ಜರ್ಸಿ ಆಕಳು ಬೆಳಿಗ್ಗೆ ಒಂದು 5-6 ಲೀಟ್ರ್ ಕೊಟ್ಟರೆ ಸಾಯಂಕಾಲ ಒಂದು 4-5 ಲೀಟ್ರ್ ಕೊಡುತ್ತಂತೆ. ಈಗ ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಇಲ್ಲಿಯ ಕೃಷಿಯ ಪದ್ಧತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ಕೇಳಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೋಡಿ ನಡೀತಾ ಇದೆ ಏನೋ ವರ್ಕು. ಅಪ್ಪಾಜಿ ಎಂತ ಮಾಡ್ತಿದ್ದೀರಿ? ಉಳ್ತಿದ್ದೀರಾ? ಹಾಂ ಹಾಂ ಹಾಂ, ಇದು ಆಲ್ರೆಡಿ ಆಗಿದೆಯಲ್ಲ. ಇದು ಭತ್ತ ಬಾ, ಇದು ಇದೆಲ್ಲ ಮೊಳಕೆ ಕಾಣಿಸ್ತಾ ಇದೆ. ಮೊಳಕೆ ಮಾಡಿ ಹಾಕ್ತೀರಾ? ಎಷ್ಟು ದಿನ ಮೊಳಕೆ ಮಾಡೋದು? ಹಾಂ ಹಾಂ,
ಮೊಳಕೆ ಪ್ರೋಸೆಸ್ ಹೆಂಗೆ ಮಾಡೋದು? ಫಸ್ಟು ಭತ್ತವನ್ನು ಚೀಲದಲ್ಲಿ ಕಟ್ಟಿ ನೀರಲ್ಲಿ ಮುಳುಗಿಸೋದು. ಹಾಂ ನೀರಲ್ಲಿ ಮುಳುಗಿಸ್ಬಿಟ್ಟು ಎತ್ತಿ ಹಾಂ ಅದನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಮುಚ್ಚಿ ಭಾರ ಹೇರಿ ಇಡೋದು. ಇಟ್ಬಿಟ್ರೆ ಮರ್ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಣ್ಣ ಸಣ್ಣ ಮೂಗಾಗುತ್ತೆ. ಅದನ್ನು ತಿರ್ಗಾ ಪರ್ಟಿ ಹಾಕಬೇಕು. ಪರ್ಟಿ ಹಾಕಿ ಅದ್ರ ಮೇಲೆ ಭಾರ ಹೇರಿ ಇಡ್ಬಿಡೋದು. ಉಲ್ಟಾ ಮಾಡೋದು. ಊಟ ಮಾಡಿ ಭಾರ ಹೇರಿ ಇಟ್ಟರೆ ಮತ್ತೆ ಎರಡನೇ ದಿನಕ್ಕೆ ಎರಡು ಕಡೆ ಅದು ಮೂಗಾಗ್ತದೆ, ನಮಗೆ ಬೆದೆ ಆಗ್ತದೆ. ಆ ಬೆದೆಯನ್ನು ತಂದು ಗದ್ದೆಗೆ ಹಾಕ್ಬೇಕು. ಗದ್ದೆಗೆ ಹಾಕಿ ಎಷ್ಟು ದಿನ ಬಿಡ್ತೀರಾ ಮತ್ತೆ ಈಗ ಹಾಕಿ? ಗದ್ದೆಗೆ ಹಾಕಿ ಒಂದು 4-5 ದಿವಸದಲ್ಲಿ 4-5 ದಿವಸದಲ್ಲಿ ಇದಾಗ್ತದೆ, ಹಸಿರು ಆಗ್ತದೆ. ಮತ್ತೆ ಮೇಲೆ ಬರ್ತದಾ? ಹಾಂ ಈ ಮಳೆಗಾಲ ಅಲ್ಲ, ಏನು ತೊಂದರೆ ಇಲ್ಲ? ತೊಂದರೆ, ಮಳೆ ಜಾಸ್ತಿ ಆದ್ರೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹೇಳಲಿಕ್ಕಿಲ್ಲ. ಓಕೆ. ನಮ್ಮ ಕಡೆ ನಾಟಿ ಮಾಡ್ತೀವಿ, ನಮ್ಮ ಕಡೆ ಹೂವು ಹಚ್ತಾರೆ ಹಿಂಗೆ, ನಮ್ಮ ಕಡೆ ಗಿಡನೇ. ಹಾಂ ಓಕೆ. ಈಗ ನಮ್ಮ ರಾಯಚೂರು ಕಡೆ ಬಾಗಲಕೋಟೆ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಸಸಿ ಮಾಡಿ ನಾವು ಗದ್ದೆಗೆ ಹಿಂಗೆ ಹಾಕ್ಕೊತ ಹೋಗ್ತೀವಿ. ಆದರೆ ಈ ಕಡೆ ಏನಂದರೆ ಇಲ್ಲಿ ಆ ಕೆಲಸ ಮಾಡೋರು ಜಾಸ್ತಿ ಯಾರು ಸಿಗಲ್ಲ ಅನ್ನೋ ಕಾರಣಕ್ಕೆ, ಹಂಗೆ ಮಾಡೋರು ಯಾರಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟು ಆ ಭತ್ತ ಏನು ನೆಲ್ಲಿರುತ್ತಲ್ಲ ಆ ನೆಲ್ಲನ್ನು ತೊಗೊಂಡು ಚೀಲದಲ್ಲಿ ತುಂಬಿ ಅದನ್ನು ನೀರಲ್ಲಿ ಎದ್ದಿ, ಅಂದರೆ ನೀರೊಳಗಡೆ ಎದ್ದಿ ಆಮೇಲೆ ಹೊರಗೆ ತೆಗೆದು ಅದನ್ನು ಅದ್ರ ಮೇಲೆ ಭಾರ ಏರಿ ಇಟ್ಟಿರ್ತಾರಂತೆ. ಭಾರ ಏರಿ ಇಟ್ಟಿದ್ದಾದಮೇಲೆ ಅದು ಒಂದು 2-3 ದಿನಕ್ಕೆ ಮೊಳಕೆ ಹೊಡಿಯುತ್ತಂತೆ. ಮತ್ತು ಉಲ್ಟಾ ಹಾಕಿರ್ತಾರಂತೆ. ಉಲ್ಟಾ ಹಾಕಿದಾದ ಮೇಲೆ ಮತ್ತೆ ಇಲ್ಲಿ ತಂದು ಈಗ ಹಾಕ್ತಾ ಇದ್ದಾರೆ ನೋಡಿ, ಉಲ್ಟಾ ಇದ್ದಾರೆ ನೋಡಿ. ನಮ್ಮ ಕಡೆಗೂ ಇಲ್ಲಿಯ ಕಡೆಗೂ ಕೃಷಿ ಮಾಡುವಂತಹ ಬೇರೆ ಬೇರೆ ಥರ ಆಗ್ತಾ ಹೋಗ್ತಾ ಇರುತ್ತೆ. ಇದು ಕುಡಿಯೋ ನೀರು, ನಾವು ಕುಡಿಯೋಕೆ ಬಳಸೋ ನೀರು. ಒಳ್ಳೆ ಹಾಲು ಥರ ಕಾಣ್ತಿದೆ ಮರ. ಕುಡಿಯೋ ನೀರು ಒಳ್ಳೆ ಹಾಲು ಥರ ಕಾಣ್ತಾ ಇದೆ. ನಮ್ಮ ಕರ್ನಾಟಕ ಆಗಿರಲಿ, ನಮ್ಮ ಭಾರತ ಆಗಿರಲಿ, ನಮ್ಮ ಭೂಮಿ ಆಗಿರಲಿ ಎಷ್ಟು ವೈವಿಧ್ಯಮಯವಾಗಿ ತುಂಬಿಕೊಂಡಿದೆ ಅಂದರೆ, ನಮ್ಮ ಊರಿಂದ ಬೇರೆ ಬೇರೆ ಕಡೆ ಹೋಗುವಾಗಾಗಿರಲಿ, ಬೇರೆ ಬೇರೆ ಪ್ರತಿ 7 ಕಿಲೋಮೀಟ್ರಿಗೆ, ಪ್ರತಿ ಎಷ್ಟೋ ಕಿಲೋಮೀಟ್ರಿಗೆ ಭಾಷೆ ಬದಲಾಗುತ್ತೆ, ಮತ್ತು ಅಲ್ಲಿಯ ಕಲ್ಚರ್ ಬದಲಾಗುತ್ತೆ, ಉಡುಗೆ ತೊಡುಗೆ ಮತ್ತು ನಮ್ಮ ಸೇವಿಸುವಂಥ ಆಹಾರ ಕೂಡ ಚೇಂಜ್ ಆಗುತ್ತೆ. ಅದೇ ಥರ ನಮ್ಮ ಕಡೆ ಈ ರೀತಿಯೆಲ್ಲ ನಾವು ನೋಡ್ಲಿಕ್ಕೆ ಸಿಗಲ್ಲ. ಬಟ್ ಇಲ್ಲಿಯ ವಾತಾವರಣದಲ್ಲಿ ಇವೆಲ್ಲ ನೋಡ್ಲಿಕ್ಕೆ ಸಿಗ್ತವೆ. ಮತ್ತು ನಮ್ಮ ಕಡೆಯವ್ರಿಗೆ ಇದನ್ನು ನೋಡಿದಾಗ ಸ್ಪೆಷಲ್ ಅನಿಸುತ್ತೆ, ಇಲ್ಲಿಯವ್ರು ನಮ್ಮ ಕಡೆ ಬಂದಾಗ ಅವ್ರಿಗೆ ಅದು ಸ್ಪೆಷಲ್ ಅನಿಸುತ್ತೆ. ಮತ್ತು ಈ ಬಾವಿಯ ಬಗ್ಗೆ ಕೇಳಿದೆ ನಾನು ಅವರಿಗೆ, ವಿಶೇಷತೆ ಏನು ಅಂತ. ಇಲ್ಲೇ ನಿಮಗೆ ಆ ಕೆಂಪು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೆಂಪು ಕಲ್ಲುಗಳಿದಾವಲ್ಲ, ಎಲ್ಲ ಕಲ್ಲು ಕೂಡ ಆಗಿನ ಕಾಲದಲ್ಲಿ ತುಂಬ ಬಹಳ ದೂರಗಳಿಂದ ತಂದು ಹಾಕಿರೋ ಕಲ್ಲುಗಳಂತೆ. ಮತ್ತು ತುಂಬ ಒಳಗಡೆ ಅಂದರೆ ಈ ಒಳಗಡೆ ಹೋಗುತ್ತಲ್ಲ, ಏನು ನಾವು ಹಿಂಗೆ ಬಾವಿಲಿ ಒಂದು ತಳ ಅಂತ ಇರುತ್ತಲ್ಲ ಕೆಳಗಡೆ, ಆ ತಳದಲ್ಲಿ ಆ ನೆಲ್ಲಿ ಗಿಡ ಅಂತೀವಲ್ಲ ನಾವು, ಆ ನೆಲ್ಲಿ ಗಿಡದ್ದು ಹಲಿಗೆ ಹಾಕಿದಾರಂತೆ. ಸೊ ಆ ಹಲಿಗೆ ಆಗಿರೋ ಕಾರಣಕ್ಕೆ ಎಷ್ಟೇ ವರ್ಷಗಳಾದರೂ ಕೂಡ ನೀರು ಸೇವಿಸಲಿಕ್ಕೆ ಭಾಳ ಸೂಕ್ತವಾಗಿರುತ್ತಂತೆ, ನೀರು ಬೇಗ ಹಾಳಾಗಲ್ಲ ಅಂತ ಆ ಮನೆಯವ್ರು ಹೇಳ್ತಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ, ಒಂದು ಕರಾವಳಿಯ ಸಮೀಪ ಇರುವಂಥ ಒಂದು ಹಳ್ಳಿ, ಒಂದು ಊರು. ಆ ಊರಿನ ಸುತ್ತಮುತ್ತಲಿರುವಂಥ ಒಂದು ಸಮುದ್ರ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದನ್ನು ನೀವು ನೋಡಿದ್ದೀರ ಅಂತ ಅನ್ಕೋತೀನಿ. ಒಂದು ವಿಷಯವನ್ನು, ಒಂದು ಏನೇ ಆಗಿರಲಿ, ಆ ಒಂದು ವಿಷಯವನ್ನು ನಾವು ಕೆದಕ್ತಾ ಹೋದಾಗ ಅದರ ಹಿನ್ನೆಲೆ, ಅದರ ಇತಿಹಾಸ, ಅದರ ಬಗ್ಗೆ ಇರುವಂಥ ವಿಶೇಷತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕರಾವಳಿಯ ಪ್ರದೇಶದಲ್ಲಿ ಒಂದು ಕೋಟ ಎಂಬ ಊರಲ್ಲಿ ನಾನು ಇವತ್ತಿದ್ದೀನಿ. ಇವತ್ತಿನ ಸ್ಪೆಷಲ್ ಲಾಗ್ ಈ ರೀತಿ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಲವ್ ಯು ಆಲ್.